ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಬಿಗ್ ಬ್ರೇಕಿಂಗ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮ ಪಂಚಾಯತ್ನಲ್ಲಿ ಘಟನೆ. ಮತಗಟ್ಟೆಯಲ್ಲಿ ನಿಂತು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿರುವ ಗ್ರಾಮದ ಮುಖಂಡರು ಹಾಗೂ ಇನ್ನಿತರ ಸಹಪಾಠಿಗಳು. ಪ್ರಚಾರ ಮಾಡಿದ್ರೂ ಸುಮ್ಮನೆ ಕುಳಿತಿರುವ ಚುನಾವಣಾ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು. ವಿರೋಧ ಪಕ್ಷದ ಅಭ್ಯರ್ಥಿಗಳಿಂದ ಪೊಲೀಸರ ವಿರುದ್ಧ ಆಕ್ರೋಶ ಕೆಂಡಾಮಂಡಲ. ಗ್ರಾಮದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಮಾಧ್ಯಮ ಪ್ರತಿನಿಧಿಗಳನ್ನು ಕಂಡು ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಮುಂಜಾಗ್ರತೆ ಕ್ರಮ ವಹಿಸಿದ ಸ್ಥಳೀಯ ಅಧಿಕಾರಿಗಳು ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಜನರ ಅಂತರ ಕಾಯ್ದುಕೊಳ್ಳದೆ ಜನರು ಮಾಧ್ಯಮಕ್ಕೆ ಎಚ್ಚೆತ್ತು ಜನರ ಅಂತರ ಕಾಯ್ದಿರಿಸಲು ಪೊಲೀಸ್ ಸಿಬ್ಬಂದಿ ಹರಸಾಹಸ. 10 ಗಂಟೆ ಸಮಯದ ಮುಂದೆ ಸೋಷಿಯಲ್ ಡಿಸ್ಟೆನ್ಸ್ ಸುಣ್ಣ ಬಳಿದ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು. ಪಿಡಿಒ ನಿರ್ಲಕ್ಷ್ಯತನ. ಬೇಕಾಬಿಟ್ಟಿ ವಾಹನಗಳು ಮತಗಟ್ಟೆಯ ಬಳಿ ಭಾಗದಲ್ಲಿ ಸಂಚಾರ ಮಾಡುತ್ತಿದ್ದು, ಚುನಾವಣಾ ಅಧಿಕಾರಿಗಳಾದ ಆರೋ ವರ್ದಾಯಿ ಬಂದು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಅದೇ ರೀತಿ ಚಿಕ್ಕೋಡಿ ಡಿಎಸ್ಪಿ ಮನೋಜ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿ ಮುಂದಾಗುವ ಗಲಾಟೆಯನ್ನು ಹತೋಟಿಗೆ ತಂದರು. ಒಟ್ಟಾರೆ ಈ ಬಾರಿ ಚುನಾವಣೆ ಅಭ್ಯರ್ಥಿಗಳಿಗೆ ಢವಢವ ಎನ್ನುತ್ತಿದ್ದು, ವಿಜಯಶಾಲಿಗಳು ಯಾರಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಓ ಪೊಲೀಸರು ಸ್ವಲ್ಪ ಈ ಕಡೆ ಸೈಡ್ ಬರ್ರಿ. ಮುಟ್ಗ್ಯಾಗ ತೋರಿ ಸುಮ್ಮನೆ ಜರ ಮುಟ್ಗ್ಯಾಗ ತೊಗೊಂಡು ಜರ ಮಾಡ್ರಿ. ಹಾಂ ಬಂದಿದ್ದು ಮನೆಗೆ ಹೋಗಿರೋದಕ್ಕೆ ಸರಿ ಹೋಗಕ್ಕ ನಿನಗೇನು ಹೇಳಿರತ್ತಿಲ್ಲ. 12 ಗಂಟೆ ಹಾಕ್ತೇವ್ರಿ. ಒಂದಿಟ್ಟು ಸುಣ್ಣ ತರಿಸಿ ಸುಣ್ಣ ಹಾಕಿಸ್ಬಿಡ. ಬಾಕ್ಸ್ನಾಗ ಅಷ್ಟೇ ನಿಂದಿರ್ಬೇಕು. ಬಾಕ್ಸ್ನಾಗ ಕೊಡ್ರಿ.